Hi, hello everybody. Welcome to Vikas Commerce Tutorials and I am Mr. Vikas Mandke here. ಸೊ ವಿದ್ಯಾರ್ಥಿಗಳೇ ಇವತ್ತಿನ ಸೆಷನ್ ಏನಪ್ಪ ಅಂದರೆ ಆಲ್ರೆಡಿ ಥಂಬ್ನಲ್ಲಿ ನೋಡಿರ್ತೀರಿ ಇನ್ನೇನು ಎಕ್ಸಾಮ್ ಹತ್ತಿರ ಬಂದೇ ಬಿಡ್ತು. ಅಕೌಂಟೆನ್ಸಿ ಎಕ್ಸಾಮ್ ಇರೋದು 9ನೇ ಮಾರ್ಚ್ 2024. ಇವತ್ತಿನ ತಾರೀಕು 6 ಮಾರ್ಚ್ 2024. ಸೊ 6, 7, 8 ಓನ್ಲಿ 3 days ಲೆಫ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಅಕೌಂಟೆನ್ಸಿ. ಸೊ ಎಷ್ಟೋ ಜನ 2 ವರ್ಷದಿಂದ ಈ ಒಂದು ಪೇಪರ್ಗಾಗಿ ವೇಟ್ ಮಾಡಿರ್ತೀರಿ. 80 ಔಟ್ ಆಫ್ 80 ಸ್ಕೋರ್ ಮಾಡಬೇಕು, ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಕೊಂಡು ನಮ್ಮ ಕಾಲೇಜ್ಗೆ, ನಮ್ಮ ಪೇರೆಂಟ್ಸ್ಗೆ, ನಮ್ಮ ಶಿಕ್ಷಕರಿಗೆ ಒಂದು ಒಳ್ಳೆಯ ಹೆಸರನ್ನು ತೊಗೊಂಬರಬೇಕು ಅಂತೇಳಿ ಎಷ್ಟೋ ಜನರು ಆಸೆಯನ್ನು ಕಟ್ಟಿರ್ತೀರಿ. ಅದೇ ರೀತಿ ಇದೊಂದು ಸಬ್ಜೆಕ್ಟ್ ಪಾಸ್ ಆದರೆ ಸಾಕಪ್ಪ ಅಂತ ಅನ್ನೋರು ಕೂಡ ಒಂದು ಕಡೆ ನೀವಿದ್ದೀರಿ. ಯಾವ ರೀತಿ ಇದನ್ನು ಪಾಸ್ ಆಗಬೇಕು ಅನ್ನೋರು ಕೂಡ ಇದ್ದೀರಿ. ಸೊ ಇಲ್ಲಿ ಏನು ಮಾಡ್ತಾ ಇದೀವಪ್ಪ ಅಂದರೆ ಒಂದು ಕ್ವಿಕ್ ರಿವಿಷನ್ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದೀವಿ. ಕ್ವಿಕ್ಕಾಗಿ ಏನೇನೆಲ್ಲ ರಿವಿಷನ್ ಮಾಡ್ಬೋದು. ಇನ್ನು ಉಳಿದಿರೋದು ಜಸ್ಟ್ 3 days. ಇನ್ನೂ ಕೂಡ ನೀವು ಸ್ಟಡಿ ಚೆನ್ನಾಗಿ ಮಾಡಿಲ್ಲ ಅಂದರೆ ಇನ್ನೂ 3 daysನಲ್ಲಿಯೂ ಕೂಡ ನೀವು ಆರಾಮ್ಸೆ 50+, 60+ ಅಥವಾ 80 ಔಟ್ ಆಫ್ 80 ಕೂಡ ಸ್ಕೋರ್ ಮಾಡ್ಬೋದು. ಏನೂ ಲಾಸ್ ಏನಿಲ್ಲ ನಿಮಗೆ, ಇನ್ನೂ ಆದರೂ ಕೂಡ ಸಮಯ ಸಾಕಷ್ಟು ಅದ. ಸೊ ಆ 3 daysನಲ್ಲಿ ಕ್ವಿಕ್ ರಿವಿಷನ್ ಸ್ಟ್ರಾಟಜಿ ಏನಾಗಿರಬೇಕು ಅನ್ನೋದನ್ನು ಇವತ್ತಿನ ಸೆಷನ್ನಲ್ಲಿ ನಾನು ನಿಮ್ಮ ಮುಂದೆ ತೊಗೊಂಬರ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಫಸ್ಟ್ ನೀವೇನು ಮಾಡಬೇಕಪ್ಪ ಅಂದರೆ ಈಗ 1 ಮಾರ್ಕ್ ಮತ್ತು 2 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ PDF ವಿತ್ ಆನ್ಸರ್ಸನ್ನು ಕೊಟ್ಟಿದ್ದೀನಿ. ಸೊ ಒಂದನ್ನು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ. ಎಷ್ಟೋ ಜನ ಕೇಳ್ತೀರಿ, ಸರ್ 100% ಇದೇ ಬರುತ್ತಾ, ನೀವು ಕೊಟ್ಟಿರುವಂತಹ PDF ಕ್ವಶನ್ಸ್ಗಳೇ ಬರುತ್ತಾ ಅಂತ. ಒಂದನ್ನು ಕ್ಲಾರಿಫೈ ಮಾಡ್ತೀನಿ. 99% ಅಥವಾ ಮೋರ್ ದೆನ್ 95% ನಾವು ಕೊಟ್ಟಿರೋದೇ ಬರುತ್ತೆ. ಆದರೆ 100% ಅಂತ ನಾವು ಹೇಳಲ್ಲ. ಬಿಕಾಸ್ ನಾವು ಕೊಡದೇ ಇರೋ ಕ್ವಶನ್ಸ್ ಕೂಡ ಎಷ್ಟೋ ಸಲ ಎಕ್ಸಾಮ್ಗೆ ಬರ್ತಾವ್ರಿ. ನಾವು ಕೂಡ ಮನುಷ್ಯರು. ಆ ರೀತಿ ಏನಾದರೂ ನಾವೇ ಎಲ್ಲವೂ ಕೂಡ ಸೆಟ್ ಮಾಡಿರೋದು ನಾವೇ ಕೊಟ್ಟಿರೋಂಥ ಕ್ವಶನ್ಸ್ಗಳೇ ಎಕ್ಸಾಮ್ಗೆ ಬರೋದಾದರೆ ನಾವಿನ್ನು ಯಾವುದೋ ಬೇರೆ ಲೆವೆಲ್ನಲ್ಲೇ ಇರ್ತಿದ್ವಿ. ಕರೆಕ್ಟಾ? ಸೊ ನಾವು ಕೂಡ ಮನುಷ್ಯರು. ನಮ್ಮ ಅನುಭವಗಳಿಂದ, ನಮ್ಮ ಈ ಶಿಕ್ಷಣ ವೃತ್ತಿಯ ಅನುಭವದಿಂದ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಬರಬಹುದು, ಸಾಧ್ಯತೆಗಳೇನೇನು ಅಂತ ಹೇಳ್ತಾ ಇರ್ತೀವಿ. ಹಾಗಾಗಿ ಮೋರ್ ದೆನ್ 94%, 95%ಗಿಂತ ಜಾಸ್ತಿ ಇವು ಬಂದೇ ಬರ್ತಾವ್ರಿ. ಮೋರ್ ದೆನ್ 95%, ಬಟ್ ನಾಟ್ 100%. ಬಿಕಾಸ್ ಕೆಲವೊಂದು ಸಲ ನಾವು ಹೇಳದಿರೋ ಕ್ವಶನ್ಸ್ ಕೂಡ ಬರಬಹುದು. ಈಗ 2 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ನಿಮಗೆ ಎಷ್ಟು ಬರೆಯಾಕಬೇಕ್ರಿ? 3 ಬೇಕು. ಎಷ್ಟು ಬರ್ತಾವೆ ಎಕ್ಸಾಮ್ಗೆ? 5 ಬರ್ತಾವೆ. ಈಗ ನಾನು ಹೇಳದೇ ಇರೋ ಕ್ವಶನ್ಸ್ ಕೂಡ ಬರಬಹುದು. ಆದರೆ ನಿಮಗೆ ಎಷ್ಟು ಬೇಕು? 3. 99.9% ನಾನು ಕೊಟ್ಟಿರುವಂತಹ ಕ್ವಶನ್ಸ್ಗಳಲ್ಲಿ 3 ಬರ್ತಾವೆ ರೀ. ಯಾವ ಉಳ್ಕಿದ್ದೆರಡೂ ನಾನು ಕೊಟ್ಟಿರೋದನ್ನ ಬರಬಹುದು ಅಥವಾ ಬೇರೇನೂ ಬರಬಹುದು, ಹೇಳಲಿಕ್ಕೆ ಬರಲ್ಲ. ಈಸ್ ಇಟ್ ಕ್ಲಿಯರ್? ಸೊ 3 ಬೇಕು. 3 ನಾನು ಕೊಟ್ಟರು PDFನಲ್ಲಿ ಮಾಡಿರಿ, ಆರಾಮ್ಸೆ ಮಾಡಿರಿ. ಯಾರೆಲ್ಲ 50, 60 ಮಾಡ್ಬೇಕು ಅನ್ಕೋತಾ ಇದ್ರಿ 100% ತೊಗೊಂಬಿಡ್ರಿ. 1 ಮಾರ್ಕ್ 2 ಮಾರ್ಕ್ ನಾನು ಏನು ಕೊಟ್ಟಿನಿ ಅಷ್ಟು ಮಾಡಿರಿ. ಆರಾಮ್ಸೆ ಯು ವಿಲ್ ಸ್ಕೋರ್ 50+, 60+. ಯಾರೆಲ್ಲ ಜಸ್ಟ್ ಪಾಸ್ ಆದರೆ ಸಾಕ್ರಿ ಸರ್, ನೀವಂತರೂ ಕಣ್ಣು ಮುಚ್ಚಿ ನಾನು ಹೇಳಿರೋಂಥದ್ದನ್ನು ಮಾಡಿರಿ. 1 ಮಾರ್ಕ್ 2 ಮಾರ್ಕ್ PDF ಮಾತ್ರ ಮಾಡಿರಿ. ಓಕೆ. ಸೊ 1 ಮಾರ್ಕ್ ಕ್ಯಾಟಗರಿ ಇಲ್ಲಿ ಎಕ್ಸ್ಪಾಂಡ್ ನಾನು ಕೊಟ್ಟಿದ್ದೀನಿ 4 ಅದಾವ್ರಿ. ಆಮೇಲೆ ಟೈಪ್ ಅದ, ಅದಾದ ನಂತರ ಎಕ್ಸಾಂಪಲ್ ಅದ, ಅದಾದ ನಂತರ ಟ್ರೂ ಆರ್ ಫಾಲ್ಸ್, ಆಮೇಲೆ ಒಂದು ಯಾವ್ದು ಬರ್ತದಪ್ಪ ಅಂದರೆ WH ಕ್ವಶನ್. ಇದು 1 ಮಾರ್ಕ್ ವಿತ್ ಆನ್ಸರ್ಸ್ ಒಂದು PDF ಕೊಟ್ಟಿದ್ದೀನಿ. ಅದನ್ನು ಮಾತ್ರ ಸ್ಟಡಿ ಮಾಡಿರಿ. ಫಾಸ್ಟಾಗಿ ಅದನ್ನು ರಿವಿಷನ್ ಮಾಡಿರಿ. ಎಲ್ಲವೂ ಕೂಡ ಅದರಿಂದ ಕಂಪ್ಲೀಟ್ ಆಗಿರಬೇಕು, ಯಾವುದು ಬಿಡಬೇಡ್ರಿ. ಅದಾದ ನಂತರ 2 ಮಾರ್ಕ್ಸ್ ಅದು ಕೂಡ ವಿತ್ ಆನ್ಸರ್ಸ್ ಕೊಟ್ಟಿದ್ದೀನಿ, ಅದನ್ನು ಕೂಡ ಮಾಡಿರಿ. ಅಲ್ಲಿಯೂ ಕೂಡ ಯಾವುದು ಕ್ವಶನ್ಸನ್ನು ಬಿಡುವ ಹಾಗಿಲ್ಲ. ಸೊ ಈಗ 1 ಮಾರ್ಕ್ ಮತ್ತು 2 ಮಾರ್ಕ್ಸ್ ಕ್ಯಾಟಗರೀಸ್ ಕಂಪ್ಲೀಟ್ ಮಾಡ್ಕೊಂಡ್ರಿ. ಅದೇ ರೀತಿ 1 ಮಾರ್ಕ್ನಲ್ಲಿ ನಾನು ಒಂದು ವಿಡಿಯೋ ಹಾಕಿದ್ದೀನಿ ನೋಡಿರಿ. ಯಾವ್ಯಾವುದಪ್ಪ ಅಂದರೆ MCQ ಮಾಡಿದ್ದೀನಿ, ಫಿಲ್ ಇನ್ ದ ಬ್ಲಾಂಕ್ಸನ್ನು ಮಾಡಿದ್ದೀನಿ, ಮ್ಯಾಚ್ ದಿ ಫಾಲೋವಿಂಗನ್ನು ಮಾಡಿದ್ದೀನಿ. ಕರೆಕ್ಟಾ? MCQs, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್. ನಾನೇನು ಒಂದು ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋದಲ್ಲಿ ಒಂದು 5 ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಒಂದು ಆ್ಯನ್ಯುವಲ್ ಎಕ್ಸಾಮ್ 2023 ಸಪ್ಲಿಮೆಂಟ್ರಿ, 2022 ಸಪ್ಲಿಮೆಂಟ್ರಿ, ಮಾಡಲ್ ಕ್ವಶನ್ ಪೇಪರ್ 23-24, ಮಾಡಲ್ ಕ್ವಶನ್ ಪೇಪರ್ 22-23. ಸೊ ಈ ರೀತಿ ಒಂದು 5 ಕ್ವಶನ್ ಪೇಪರ್ಸ್, ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಮಾಡಲ್ ಕ್ವಶನ್ ಪೇಪರ್ಸ್, 5 ಕ್ವಶನ್ ಪೇಪರ್ಸ್ ಇನ್ಕ್ಲೂಡ್ ಮಾಡಿರುವಂತಹ ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್ ಈ ರೀತಿ ಮಾಡಿದ್ದೀನಿ. ಅವು ಅಷ್ಟು ಮಾಡಿರಿ ಸಾಕು. 100% ಅಥವಾ ಆರಾಮ್ಸೆ ಒಂದು 15+ ಮಾರ್ಕ್ಸ್ ನಿಮಗೆ 100% ಸಿಗ್ತದೆ. ಅರ್ಥ ಆಯ್ತಾ? ನಾನು ಏನು ವಿಡಿಯೋ ಮಾಡಿದ್ದೀನಿ, ಬೇಕಾದರೆ ನಿಮಗೆ ಆ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಎಲ್ಲವನ್ನೂ ಕೂಡ ಹಾಕಿರ್ತೀನಿ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂಥದ್ದು. ಸೊ MCQs, ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ಸ್ಟಡಿ ಮಾಡಿ. 1 ಮಾರ್ಕ್ 2 ಮಾರ್ಕ್ ವಿತ್ ಆನ್ಸರ್ಸ್ ಮಾಡಿದ್ದೀನಿ, ಅದನ್ನು ಕೂಡ ಕಂಪಲ್ಸರಿ ಸ್ಟಡಿ ಮಾಡಿ. ಸೊ ಇಲ್ಲಿ 1 ಮಾರ್ಕ್ 2 ಮಾರ್ಕ್ ಕ್ಯಾಟಗರಿ ಮುಗೀತು. ಇನ್ ಕಮಿಂಗ್ ಟು 6 ಮಾರ್ಕ್ಸ್, ವೆರಿ ಇಂಪಾರ್ಟೆಂಟ್. 6 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಯಾವುದನ್ನು ನಾನು ಮಾಡಬೇಕು ರೀ ಸರ್? ಇನ್ 6 ಮಾರ್ಕ್ಸ್ ನಾವು ಆಲ್ರೆಡಿ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಮೇಲೆ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೀವಿ.
ಕರೆಕ್ಟಾ? ಸೊ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಮಾಡಿರಿ, ಬಿಕಾಸ್ 100% ಬರ್ತದೆ. ಎಕ್ಸಿಕ್ಯೂಟರ್ಸ್ ಮೇಲೆ 2 ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. 2 ಪ್ರಾಬ್ಲಮ್ಗಳು ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸಿಂದ ಬಂದಿರುವಂಥದ್ದು. ಅದಾದ ನಂತರ ನಾವು ಇದು ಮಾಡಿದ್ದೀವಿ, ಯಾವುದು ಪ್ರಾಡಕ್ಟ್ ಮೆಥಡ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಾಡಕ್ಟ್ ಮೆಥಡ್ ಮೇಲೆ ಕೂಡ ಒಂದು ಕ್ವಶನನ್ನು ಮಾಡಿದ್ದೀವಿ. ಆಮೇಲೆ P&L ಅಪ್ರಾಪರೇಷನ್ ಮೇಲೂ ಕೂಡ ಒಂದು ಮಾಡಿದ್ದೀನಿ, ಹಳೆಯ ವಿಡಿಯೋ, ಅದನ್ನು ಕೂಡ ನಿಮಗೆ ಲಿಂಕ್ ಕಳಿಸ್ತೀನಿ ನಾನು. ಸೊ P&L ಅಪ್ರಾಪರೇಷನ್ ಅಥವಾ ಪ್ರಾಡಕ್ಟ್ ಮೆಥಡ್ ಯಾವುದಾದ್ರು ಒಂದು 100% ಬರ್ತದೆ. ಎಷ್ಟೋ ಜನ ಕೇಳ್ತಾರೆ ಎರಡರಲ್ಲಿ ಯಾವ ಚಾನ್ಸಸ್ ಜಾಸ್ತಿ? 70% ಪ್ರಾಡಕ್ಟ್ ಮೆಥಡ್, 30% P&L ಅಪ್ರಾಪರೇಷನ್. ಜಾಸ್ತಿ ವೇಟೇಜ್ ಸಿಗೋದು ಪ್ರಾಡಕ್ಟ್ ಮೆಥಡ್ಗೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. P&L ಅಪ್ರಾಪರೇಷನ್ ಕೂಡ ಬರ್ಬೋದು, ಬಟ್ 30%, ಬಟ್ 70% ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಪ್ರಾಡಕ್ಟ್ ಮೆಥಡೇ ಬರಬೇಕು. ಅದಾದ ನಂತರ ಗೇನ್ ರೇಷಿಯೋ ಮಾಡಿರಿ. ನಾನೀಗ ಗೇನ್ ರೇಷಿಯೋ ಮೇಲೆ ಯಾವುದೇ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಿ ವಿಡಿಯೋದಲ್ಲಿ ಹಾಕಿಲ್ಲ, ಬಟ್ ಬರುವಂಥ ದಿನಗಳಲ್ಲಿ ಹಾಕಬಹುದು. ಬಿಕಾಸ್ ಗೇನ್ ರೇಷಿಯೋ ವೆರಿ ಸಿಂಪಲ್. ಗೇನ್ ರೇಷಿಯೋ ಫಾರ್ಮುಲಾ ಏನದ? ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಎಷ್ಟೋ ಜನ ಕೇಳ್ತಾರೆ ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಓದಬೇಕಾ ಅಥವಾ ಗೇನ್ ರೇಷಿಯೋ ಓದಬೇಕಾ ಅಂತ. 12 ಮಾರ್ಕ್ಸ್ ಕೆಟಗರಿಯಲ್ಲಿ ಅಡ್ಮಿಷನ್ ಬರ್ತಾ ಇದೆ ಅಂದರೆ ನಿಮ್ಮ ಪ್ರಕಾರ, ನಿಮ್ಮ ಊಹೆ ಪ್ರಕಾರ, ನನ್ನ ಊಹೆ ಪ್ರಕಾರ 12 ಮಾರ್ಕ್ಸ್ನಲ್ಲಿ ಅಡ್ಮಿಷನ್ ಬರಬೇಕು. 12 ಮಾರ್ಕ್ಸ್ನಲ್ಲಿ ಅಡ್ಮಿಷನ್ ಬರ್ತಾ ಇದ್ದರೆ 6 ಮಾರ್ಕ್ಸ್ನಲ್ಲಿ ಸ್ಯಾಕ್ರಿಫೈಸ್ ಕೇಳಲ್ಲ. ಬಿಕಾಸ್ ಸ್ಯಾಕ್ರಿಫೈಸ್ ರೇಷಿಯೋ ಯಾವ ಚಾಪ್ಟರ್ನಲ್ಲಿ ಬರ್ತದೆ? ಅಡ್ಮಿಷನ್ ಚಾಪ್ಟರ್ನಲ್ಲಿ ಬರ್ತದೆ. ಬ್ಲೂ ಪ್ರಿಂಟ್ ಹೇಳೋ ಪ್ರಕಾರ, ರೂಲ್ಸ್ ಹೇಳೋ ಪ್ರಕಾರ ಅಡ್ಮಿಷನ್ ಚಾಪ್ಟರ್ 12 ಮಾರ್ಕ್ಸ್ಗೆ ಬಂದರೆ 6 ಮಾರ್ಕ್ಸ್ ರಿಟೈರ್ಮೆಂಟ್ ಮೇಲೆ ಬರಬೇಕು. ರಿಟೈರ್ಮೆಂಟ್ ಅಂದರೆ ಗೇನ್ ರೇಷಿಯೋ. ಇಲ್ಲಿ ಗೇನ್ ರೇಷಿಯೋ ಬರ್ತಾ ಇದೆ ಅಂದರೆ ಅಲ್ಲಿ ಅಡ್ಮಿಷನ್. ಒಂದು ವೇಳೆ ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಬಂತು, ಗೇನ್ ಬರಲಿಲ್ಲ, ಸ್ಯಾಕ್ರಿಫೈಸ್ ಬಂತು ಅಂದಾಗ ಅಲ್ಲಿ ಯಾವ್ದು ಬರಬೇಕು? ರಿಟೈರ್ಮೆಂಟ್ ಬರಬೇಕು, ವಿಚ್ ಈಸ್ ನಾಟ್ ಸೋ ಪಾಸಿಬಲ್. ಸೊ 199% ಇಲ್ಲಿ ಗೇನ್ ರೇಷಿಯೋ ಮಾಡಿರಿ 6 ಮಾರ್ಕ್ಸ್ಗೆ. ಅರ್ಥ ಆಯ್ತಾ? ಅದಾದ ನಂತರ P&L ಸ್ಟೇಟ್ಮೆಂಟನ್ನು ಮಾಡಿರಿ. ಇದ್ರ ಮೇಲೂ ಕೂಡ ಪ್ರಾಬ್ಲಮ್ಸ್ಗಳನ್ನು ನಾನು ಇವತ್ತು ಸಾಯಂಕಾಲ ಪೋಸ್ಟ್ ಮಾಡ್ತೀನಿ. ಓಕೆ, P&L ಸ್ಟೇಟ್ಮೆಂಟ್ ಮಾಡಿರಿ. ಎಷ್ಟೋ ಜನ ಕೇಳ್ತಾರೆ ಇಲ್ಲಿ P&L ಸ್ಟೇಟ್ಮೆಂಟ್ ಮಾಡಬೇಕು ಅಥವಾ ಬ್ಯಾಲೆನ್ಸ್ ಶೀಟ್ ಮಾಡಬೇಕಂತ. 70 ಅಥವಾ 80% P&L ಸ್ಟೇಟ್ಮೆಂಟ್ 7 ಹೆಡ್ಡಿಂಗ್ಸ್. ಆ ಹೆಡ್ಡಿಂಗ್ಸ್ಗಳನ್ನು ಪರ್ಫೆಕ್ಟ್ ಮಾಡಿರಿ. ರೆವೆನ್ಯೂ ಫ್ರಮ್ ಆಪರೇಷನ್ಸ್, ಅದರ್ ಇನ್ಕಮ್, ಟೋಟಲ್ ಇನ್ಕಮ್, ಎಕ್ಸ್ಪೆನ್ಸಸ್, ಅದಾದ ನಂತರ ಟೋಟಲ್ ಎಕ್ಸ್ಪೆನ್ಸಸ್ ಬರ್ತದೆ. ಅದಾದ ನಂತರ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಟ್ಯಾಕ್ಸ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಈ ರೀತಿ 7 ಹೆಡ್ಡಿಂಗ್ಸ್ ಬರ್ತಾವಲ್ಲ, ಆ P&L ಸ್ಟೇಟ್ಮೆಂಟನ್ನು ಮಾಡಿರಿ. ಇಸ್ ಇಟ್ ಕ್ಲಿಯರ್? ಫಸ್ಟ್ ಪ್ರಿಫರೆನ್ಸ್ ಎಕ್ಸಿಕ್ಯೂಟರ್ ಅಕೌಂಟ್ಗೆ ಕೊಟ್ಟರೆ ಆಲ್ರೆಡಿ ಪ್ರಿಪೇರ್ ಮಾಡಿಸಿದ್ದೀನಿ ನಾನು. ಪ್ರಾಡಕ್ಟ್ ಮೆಥಡ್ ಮಾಡಿರಿ, P&L ಅಪ್ರಾಪರೇಷನ್ ಮಾಡಿರಿ, ಗೇನ್ ರೇಷಿಯೋ ಮಾಡಿರಿ. 3 ಸಿಕ್ಕು ನಿಮಗೆ ಇಲ್ಲಿ 1, 2, 3. ಇಲ್ಲಿ P&L ಅಪ್ರಾಪರೇಷನು ಮಾಡಿರಿ, ಬಿಕಾಸ್ ಎರಡೂ ಈಸಿ ಅದಾವ್ರಿ. 2ರ ಒಂದೇ ಬರ್ತದೆ, ಬಟ್ 2 ಮಾಡಿರಿ. ಸೊ 1, 2, 3 ಇವು 3 ಮುಗಿದು ಹೋಗಿಬಿಡ್ತದೆ. ಇಸ್ ಇಟ್ ಕ್ಲಿಯರ್? ಅದಾದ ನಂತರ 6 ಮಾರ್ಕ್ಸ್ ಆಯಿತಾ. ಈಗ 12 ಮಾರ್ಕ್ಸ್ ನಾನು ಯಾವೆಲ್ಲ ಮಾಡಬಹುದು? 12 ಮಾರ್ಕ್ಸ್ ನೋಡ್ರಿ, ಆಲ್ರೆಡಿ ನಾವು 3 ಪ್ರಾಬ್ಲಮ್ಸ್ಗಳ ಮೇಲೆ ವಿಡಿಯೋನ ಹಾಕಿದ್ದೀವಿ. ಇಸ್ ಇಟ್ ಕ್ಲಿಯರ್? 12 ಮಾರ್ಕ್ಸ್ ಕೆಟಗರಿಯಲ್ಲಿ ಬಂದಾಗ ನನ್ನ ಮೊದಲನೇ ಪ್ರಿಫರೆನ್ಸ್ ನೀವು ಹೋಗಬೇಕಾಗಿರೋದು ಶೇರ್ ಕ್ಯಾಪಿಟಲ್ಗೆ. ಯಾಕಪ್ಪ ಅಂದರೆ ಆಲ್ರೆಡಿ 2 ಪ್ರಾಬ್ಲಮ್ಗಳನ್ನು ಮಾಡಿ ಹಾಕಿದ್ದೀನಿ. ಶೇರ್ ಕ್ಯಾಪಿಟಲ್ ಮೇಲೆ ಅಟ್ಲೀಸ್ಟ್ ಸ್ಟಾರ್ಟಿಂಗ್ 6 ಜರ್ನಲ್ ಎಂಟ್ರೀಸ್ಗಳನ್ನು ನೀವು ಮಾಡಲೇಬಹುದು. ಅಲ್ಲಿ ಹೇಳಿ ನೋಡ್ರಿ ಶಾರ್ಟ್ಕಟ್. ಫಸ್ಟ್ ಏನು ಬರ್ತದೆ? ರಿಸೀವ್ ಬರ್ತದೆ. ರಿಸೀವ್ ಆದ ನಂತರ ಟ್ರಾನ್ಸ್ಫರ್, ಆಮೇಲೆ ಡ್ಯೂ, ರಿಸೀವ್, ಡ್ಯೂ, ರಿಸೀವ್. ಫಸ್ಟ್ 2 ಅಪ್ಲಿಕೇಶನ್, ಸೆಕೆಂಡ್ 2 ಅಲಾಟ್ಮೆಂಟ್, ಆಮೇಲೆ ಥರ್ಡ್ 2 ಫಸ್ಟ್ ಆ್ಯಂಡ್ ಫೈನಲ್ ಕಾಲ್. ಸೊ ಈ ರೀತಿ ಶಾರ್ಟ್ಕಟ್ಸ್ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಕ್ಕಿರ್ತದೆ. ಇಶ್ಯೂ ಆಫ್ ಶೇರ್ಸ್ ಬೇಸಿಕ್ಸ್ ಅಂತೇಳಿ ಅಲ್ಲಿ ಒಂದು ಲಿಂಕ್ ಸಿಗ್ತದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಬೇಸಿಕ್ಸ್ಗೆ ಹೋಗ್ತಿರಲಿ. ಶಾರ್ಟ್ಕಟ್ ಹೇಳ್ಕೊಟ್ಟೇನೆ ನಾನು. ಅಟ್ಲೀಸ್ಟ್ 6 ಜರ್ನಲ್ ಎಂಟ್ರಿ ಯಾವ ರೀತಿ ನೆನಪಿಟ್ಕೊಳ್ಬೇಕಂತ ಅದು ಬೇಸಿಕ್ಸ್ ಒಂದು ಶಾರ್ಟ್ಕಟ್ ವಿಡಿಯೋನ ಮಾಡಿಕೊಟ್ಟಿದ್ದೀವಿ. ಓಕೆ, ಸೊ ಫಸ್ಟ್ ಪ್ರಿಫರೆನ್ಸ್ ಗೋ ಫಾರ್ ಶೇರ್ ಕ್ಯಾಪಿಟಲ್. ಸೆಕೆಂಡ್ ಪ್ರಿಫರೆನ್ಸ್ ಯಾವುದಾಗಿರಬೇಕು? ನನ್ನ ಸೆಕೆಂಡ್ ಪ್ರಿಫರೆನ್ಸ್ ಗೋ ಫಾರ್ ಡಿಸಲ್ಯೂಷನ್. ಡಿಸಲ್ಯೂಷನ್ ಮೇಲೆ ಕೂಡ ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ವಿ, ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ. ಸೊ ಡಿಸಲ್ಯೂಷನ್ ಇನ್ನೊಂದು ಪ್ರಾಬ್ಲಮ್ ಬೇಕಾದರೆ ಕಮೆಂಟ್ ಮಾಡಿ, ಅದು ಇನ್ನೊಂದು ಪ್ರಾಬ್ಲಮ್ ಕೂಡ ನಾನು ಸಾಲ್ವ್ ಮಾಡಿಕೊಡ್ತೀನಿ. ಅದು ಕೂಡ ಓಲ್ಡ್ ಕ್ವಶನ್ ಪೇಪರ್ಸ್ನ ಮಾಡಿರ್ತೀನಿ 100%. ಯಾವುದೂ ಕ್ವಶನ್ ಬ್ಯಾಂಕ್ ಮಾಡ್ತಾ ಇಲ್ಲ, ಎಲ್ಲವೂ ಕೂಡ ಹಳೆ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಡಿಸಲ್ಯೂಷನ್ ಕಂಪಲ್ಸರಿ ಮಾಡಿರಿ, ಬಿಕಾಸ್ ಈಸಿ ಅದ. ಅದಾದ ನಂತರ ಥರ್ಡ್ ಪ್ರಿಫರೆನ್ಸ್ ಗೋ ಫಾರ್ ಕಂಪ್ಯಾರಿಟಿವ್ ಆ್ಯಂಡ್ ಕಾಮನ್ ಸೈಜ್. ಬಟ್ ನಾನು ಸದ್ಯಕ್ಕೆ ಯಾವುದೇ ವಿಡಿಯೋ ಕಂಪ್ಯಾರಿಟಿವ್ ಮತ್ತು ಕಾಮನ್ ಸೈಜ್ ಮೇಲೆ ಹಾಕ್ತಾ ಇಲ್ಲ. ಎಷ್ಟು ಜನ ನನಗೆ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಿ, ಕಂಪ್ಯಾರಿಟಿವ್ ಮತ್ತು ಕಾಮನ್ ಸೈಜ್ ಸರ್, ಕಂಪ್ಯಾರಿಟಿವ್ ಬರ್ತದನೋ ಅಥವಾ ಕಾಮನ್ ಸೈಜ್ ಬರ್ತದನೋ? ಕಂಪ್ಯಾರಿಟಿವ್ ಬಂದರೆ ಅದರೊಳಗೆ P&L ಬರ್ತದನೋ, ಬ್ಯಾಲೆನ್ಸ್ ಶೀಟ್ ಬರ್ತದನೋ? ಕಾಮನ್ ಸೈಜ್ ಬಂದರೆ ಅಥವಾ P&L ಬರ್ತದನೋ, ಬ್ಯಾಲೆನ್ಸ್ ಶೀಟ್ ಬರ್ತದನೋ? ಇಷ್ಟೆಲ್ಲ ಪ್ರಾಬ್ಲಮ್ಸ್ ನಿಮಗೆ ಫೇಸ್ ಆಗ್ತಾ ಇದ್ದರೆ ಕಣ್ಣು ಮುಚ್ಚಿ ನೀವು ಯಾವುದಕ್ಕೆ ಹೋಗ್ರಿ, ಅಕೌಂಟಿಂಗ್ ರೇಷಿಯೋಸ್ಗೆ ಹೋಗ್ಬಿಡ್ರಿ. ಇಷ್ಟೆಲ್ಲ ತಲೆ ಕೆಡಿಸ್ಕೊಬೇಡ್ರಿ. ಗೋ ಫಾರ್ ಅಕೌಂಟಿಂಗ್ ರೇಷಿಯೋಸ್. ಬಟ್ ಸ್ಟಿಲ್ ಅಕೌಂಟಿಂಗ್ ರೇಷಿಯೋ ಬೇಡ ಸರ್, ನಾನು ಕಂಪ್ಯಾರಿಟಿವ್ ಕಾಮನ್ ಸೈಜ್ಗೆ ಹೋಗ್ತೀನಿ. ಹಾಗಿದ್ರೆ ಕಂಪ್ಯಾರಿಟಿವ್ ಬ್ಯಾಲೆನ್ಸ್ ಶೀಟ್, ಕಂಪ್ಯಾರಿಟಿವ್ P&L ಸ್ಟೇಟ್ಮೆಂಟ್ ಎರಡೂ ಮಾಡಿರಿ. ಕಾಮನ್ ಸೈಜ್ P&L ಸ್ಟೇಟ್ಮೆಂಟ್, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಲ್ಲಿಯೂ ಕೂಡ ಎರಡೂ ಮಾಡಿರಿ. ಅರ್ಥ ಆಯ್ತಾ? ಅದು ಈಸಿ ಅನಿಸ್ತಾ ಇದ್ರೆ ಅವೆಲ್ಲನೂ ಮಾಡಿರಿ. ರೇಷಿಯೋಸ್ನಲ್ಲಿ 6 ಫಾರ್ಮುಲಾಸ್ಗಳನ್ನು ಕೊಟ್ಟಿದ್ದೀವಿ. ಇವತ್ತು ಬೆಳಗ್ಗೆನೇ ನಾನು ವಿಡಿಯೋನ ಪೋಸ್ಟ್ ಕೂಡ ಮಾಡಿದ್ದೀನಿ. 6 ಫಾರ್ಮುಲಾಸ್
ಆ ಫಾರ್ಮುಲಾಸ್ಗಳನ್ನು ಸ್ಟಡಿ ಮಾಡಿರಿ. ಇನ್ವೆಂಟ್ರಿ ಟರ್ನ್ ಓವರ್ ರೇಷೋ, ಬಿಲ್ಸ್ ರಿಸಿವಬಲ್ ಟರ್ನ್ ಓವರ್ ರೇಷೋ. ಬಿಲ್ಸ್ ರಿಸಿವಬಲ್ ಟರ್ನ್ ಓವರ್ ರೇಷೋ ಏನು ಫಾರ್ಮುಲಾ ಬರ್ತದೆ ಅದ್ರ ಎಕ್ಸಾಕ್ಟ್ಲಿ ಅಪೋಸಿಟ್ ಬಿಲ್ಸ್ ಪೇಬಲ್ ಆಗಿರ್ತದೆ. ಆಮೇಲೆ ಗ್ರಾಸ್ ಪ್ರಾಫಿಟ್ ರೇಷೋ, ನೆಟ್ ಪ್ರಾಫಿಟ್ ರೇಷೋ, ಆಪರೇಟಿಂಗ್ ರೇಷೋ. ಇದು ಬೇಡ, ಇವು 6 ಫಾರ್ಮುಲಾಸ್ಗಳಲ್ಲಿ ಒಂದು ಫಾರ್ಮುಲಾ ಆ ಕಡೆ ಈ ಕಡೆ ಚೇಂಜ್ ಆಗ್ಬೋದು. ಬಟ್ 99.99% 5 ಫಾರ್ಮುಲಾಸ್ರೆ 100% ಫಿಕ್ಸ್ ಅದಾವೆ ಆ 5 ಫಾರ್ಮುಲಾ ಒಳಗಡೆ. ಸೊ 5 ಫಾರ್ಮುಲಾ ನೀವು ಕರೆಕ್ಟ್ ಮಾಡಿದ್ರು 10 ಮಾರ್ಕ್ಸ್ ಸರಿ 100% ಸಿಕ್ಕೇ ಸಿಗ್ತದೆ. ಸೊ ಇಲ್ಲಿ ಎಷ್ಟೈತೆ ರೀ 10 ಮಾರ್ಕ್ಸ್. ಇಲ್ಲಿ ಕಂಪಲ್ಸರಿ 6 ಮಾರ್ಕ್ಸ್ ಬಿಕಾಸ್ ಫಸ್ಟ್ 6 ಜರ್ನಲ್ ಎಂಟ್ರೀಸ್ ಆರ್ ವೆರಿ ಈಸಿ. 10 + 6 ಎಷ್ಟಾಯಿತು 16 ಮಾರ್ಕ್ಸ್. ಈ ಸೆಕ್ಷನಿಂದ ಏನೂ ಅಭ್ಯಾಸ ಮಾಡೋದು. ಡಿಸಲ್ಯೂಷನ್ ಒಂದು ಅರ್ಧ ಮಾಡಿದ್ರು 6 ಮಾರ್ಕ್ಸ್ ಬಂದು 6 6 12 12 + 10 22 ಮಾರ್ಕ್ಸ್ ಏನೂ ಇಲ್ಲ ಅಂದ್ರೂ ಈ ಸೆಕ್ಷನಿಂದ ಸಿಗ್ತಾ ಇದೆ ನಾವು ಮಾಡಿರೋಂಥ ವಿಡಿಯೋ ಲಿಂಕ್ಸ್ಗಳಿಂದ. ಕರೆಕ್ಟಾ? ಆಮೇಲೆ ಆ ಕಡೆ 1 ಮಾರ್ಕ್ದು ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಕೊಟ್ಟಿದ್ದೀನಿ. 6 ಮಾರ್ಕ್ಸು ಕೊಟ್ಟಿದ್ದೀನಿ. ಸೊ ಈ ರೀತಿ ನೀವು ನಿಮ್ಮ ಒಂದು ಯಾವುದೋ ಕ್ವಿಕ್ ರಿವಿಷನ್ ಸ್ಟ್ರಾಟಜಿ ಈ ರೀತಿ ಆಗಿರಬೇಕು. ಓನ್ಲಿ 3 days ಲೆಫ್ಟ್, ದ ಡೇ ಈಸ್ ವೆರಿ ನಿಯರ್. ಅರ್ಥ ಆಯ್ತಾ? ಯಾರೂ ನರ್ವಸ್ ಆಗುವಂತಹ ಒಂದು ಏನೋ ಪಾಸಿಬಿಲಿಟಿ ಆಗಬಾರ್ದು. ಟೇಕ್ ಅ ಡೀಪ್ ಬ್ರೀತ್, ರಿಲ್ಯಾಕ್ಸ್ ಆಗಿ ಎಕ್ಸಾಮನ್ನು ಬರೀರಿ. ಇನ್ನೂ ಏನಾದರೂ ಬೇಕು ಅಂತ ಅನ್ನಿಸಿದರೆ ಸ್ಟಿಲ್ ಐ ವಿಲ್ ಅಪ್ಲೋಡ್ ಸಮ್ ವಿಡಿಯೋಸ್ ಪ್ರೀವಿಯಸ್ ಡೇ ಟು ಯುವರ್ ಎಕ್ಸಾಮ್ಸ್. ಏನೆಲ್ಲ ಎಕ್ಸಾಮ್ಸ್ಗೆ ತೊಗೊಂಡು ಹೋಗಬೇಕು, ಏನು ತೊಗೊಂಡು ಹೋಗಬಾರ್ದು, ಯಾವ ರೀತಿ ಪೇಪರ್ ಪ್ರೆಸೆಂಟೇಷನ್ ಇರಬೇಕು, ಅದ್ರ ಮೇಲೂ ಕೂಡ ಒಂದು ವಿಡಿಯೋ ಸೆಷನನ್ನು ಮಾಡಿ ಹಾಕ್ತೀನಿ. ಆಮೇಲೆ ನಾವು ನಾಳೆ ಏನು ಮಾಡ್ತೀವಪ್ಪ ಅಂದರೆ ನಿಮ್ಮ ಯಾವುದು 6 ಮಾರ್ಕ್ಸ್ನಲ್ಲಿ P&L ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸ್ ಮತ್ತು ಸಾಧ್ಯವಾದರೆ ಅಕೌಂಟಿಂಗ್ ರೇಷಿಯೋಸ್ ಮತ್ತು ಡಿಸಲ್ಯೂಷನ್ ಇನ್ನೊಂದೊಂದು ಮಾಡುವಂಥ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಡಿವೆಂಚರ್ಸ್ ಬಿಡ್ತಾ ಇದ್ದೀನಿ, ಆಮೇಲೆ ಅಡ್ಮಿಷನ್ಸ್ ಬಿಡ್ತಾ ಇದ್ದೀನಿ. ಬಿಕಾಸ್ ಅಡ್ಮಿಷನ್ಸ್ ಮತ್ತು ಡಿವೆಂಚರ್ಸ್ ಸ್ವಲ್ಪ ಲೆಂದಿ ಆಗಿರುವಂಥ ಚಾಪ್ಟರ್ಸ್. ಸೊ ಅದನ್ನೆಲ್ಲ ಅಭ್ಯಾಸ ಮಾಡ್ಕೊಂಡು ಕುಂತ್ರೆ ನಮಗೆ ಸ್ಕೋರ್ ಮಾಡಲಿಕ್ಕೆ ಆಗಂಗಿಲ್ಲ ರೀ. ಬಿಕಾಸ್ ಒಂದನ್ನು ನಾನು ಪರ್ಫೆಕ್ಟ್ ಮಾಡೋಕ್ಕೆ ಹೋಗಿ ಈಸಿ ಇರುವಂಥದ್ದನ್ನು ತಲೆ ಕೆಡಿಸ್ಕೊಂಡು ಕುಂಡ್ರೋದಾಗ್ತದೆ. ಯಾವ್ದು ಈಸಿ ಇರ್ತದೆ ಅದನ್ನು ಪರ್ಫೆಕ್ಟ್ ಮಾಡಿಬಿಡ್ರಿ. ಹೆಂಗೆ ಪರ್ಫೆಕ್ಟ್ ಮಾಡಬೇಕಪ್ಪ ಅಂದರೆ ಆ ಚಾಪ್ಟರಿಂದ ಯಾವುದೂ ಕ್ವಶನ್ ಬರಲಿ ಸರ್ ನಾನು ಮಾಡ್ತೀನಿ, ಆ ರೀತಿ ಪರ್ಫೆಕ್ಟ್ ನೀವು ಆಗಬೇಕು. ಈಸ್ ಇಟ್ ಕ್ಲಿಯರ್? ಸೊ ಯಾವುದೇ ರೀತಿ ನರ್ವಸ್ ಆಗುವಂಥ ಸಾಧ್ಯತೆ ಇಲ್ಲ. ಮತ್ತು ಭವಿಷ್ಯದ ಬಗ್ಗೆ, ವ್ಯಾಲ್ಯೂಯೇಷನ್ ಬಗ್ಗೆ, ರಿಸಲ್ಟ್ ಬಗ್ಗೆ ವಿಚಾರ ಮಾಡಿಬಿಡ್ರಿ. ರಿಸಲ್ಟ್ ನಿಮ್ಮ ಕೈ ಆಗದ? ಐ ಆಮ್ ಆಸ್ಕಿಂಗ್ ಯು, ರಿಸಲ್ಟ್ ನಿಮ್ಮ ಕೈ ಆಗದ? ಫಲಿತಾಂಶ ನಿಮ್ಮ ಕೈಯಲ್ಲದ? ಇಲ್ಲ. ಪೇಪರ್ ಬರೆಯೋದು ನಿಮ್ಮ ಕೈಯಲ್ಲದ? ಎಸ್, ಡೆಫಿನೆಟ್ಲಿ ಪೇಪರ್ ಬರೆಯೋದು ನಿಮ್ಮ ಕೈ ಆಗದ. ಪೇಪರ್ ಬರೀರಿ, ಆ್ಯಂಡ್ ರಿಸಲ್ಟ್ ಬಗ್ಗೆ ವಿಚಾರ ಮಾಡಿಬಿಡ್ರಿ. ಆ ರಿಸಲ್ಟ್ ನಿಮ್ಮ ಕೈ ಆಗಿಲ್ಲ, ಬರೆಯೋದು ನಿಮ್ಮ ಕೈ ಆಗದ, ಕೆಲಸ ಮಾಡೋದು ನಿಮ್ಮ ಕೈ ಆಗದ, ಕೆಲಸ ಮಾಡಿರಿ. ಜಸ್ಟ್ ಥಿಂಕ್ ಆಫ್ ಯುವರ್ ಗೋಲ್. ನಾನು ಯಾರಿಗೂ ಮಾತು ಕೊಟ್ಟಿದ್ದೀನಿ, ಎಷ್ಟು ಮಾರ್ಕ್ಸ್ ತೊಗೋತೀನಿ, ಯಾರಿಗೂ ಪ್ರಾಮಿಸ್ ಮಾಡಿದ್ದೀನಿ ಔಟ್ ಆಫ್ ಔಟ್ ತೊಗೋತೀನಿ, ಪೇರೆಂಟ್ಸ್ಗೆ ಹೇಳಿದ್ದೀನಿ ಒಳ್ಳೆ ರೀತಿ ಪರ್ಫಾರ್ಮೆನ್ಸ್ ಮಾಡ್ತೀನಿ, ನನ್ನ ಸರ್ಸ್ ಭರವಸೆ ಕೊಟ್ಟಿದ್ದೀನಿ ಒಳ್ಳೆ ರೀತಿ ಪರ್ಫಾರ್ಮೆನ್ಸ್ ಮಾಡ್ತೀನಿ. ಹೌದಾ? ಸೊ ಹಾಗಾಗಿ ಅಂತಹ ವಿಚಾರಗಳನ್ನ ತಲೆಯಲ್ಲಿಟ್ಕೊಂಡು ರಿಲ್ಯಾಕ್ಸ್ ಆಗಿ ಬರೀರಿ. ಎಷ್ಟೋ ಜನ ಭಾಳ ನರ್ವಸ್ ಕೂಡ ಆಗ್ತಾರೆ ರೀ. ನರ್ವಸ್ ಯಾಕೆ ಆಗ್ತೀರಿ? ದಿಸ್ ಇಸ್ ಜಸ್ಟ್ ಎನ್ ಎಕ್ಸಾಮ್ ಯಾರ್. ಜೀವನದ ಒಂದು ಭಾಗ ನಿಮ್ಮ ಪರೀಕ್ಷೆ. ಪರೀಕ್ಷೆಯನ್ನು ಬೇರೆಯವರಿಗೆ ಪ್ರೂವ್ ಮಾಡ್ಕೊಳ್ಳೋ ಸಲುವಾಗಿಲ್ಲ, ನೀವು ಎಷ್ಟು ಶಾಣೆ ಇದ್ದೀರಿ ಅಂತ ಪ್ರೂವ್ ಮಾಡ್ಕೊಳ್ಳೋ ಸಲುವಾಗಿಯೂ ಅಲ್ಲ. 2 ವರ್ಷ ಕಲ್ತಿದ್ದೀನಿ, ಎಷ್ಟು ಬಂತು ಎಷ್ಟು ಬರ್ತಾ ಇಲ್ಲ ಅನ್ನೋದನ್ನು ನಿಮಗೆ ನೀವು ಪ್ರೂವ್ ಮಾಡಬೇಕಾಗಿರೋದು ಹೊರತಾಗಿ ನೀವು ಬೇರೆಯವರಿಗೆ ಪ್ರೂವ್ ಮಾಡೋದಲ್ಲ. ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳಿ. ದಟ್ ಈಸ್ ಯುವರ್ ಎಕ್ಸಾಮ್ಸ್. ಯಾರಿಗೂ ಪ್ರೂವ್ ಮಾಡೋ ಸಲುವಾಗಿ, ನಾನು ಯಾರೋ ಸಲುವಾಗಿ ಸ್ಟಡಿ ಮಾಡೋವಂಥ ಅವಶ್ಯಕತೆ ಇಲ್ಲ. ನನ್ನ ಸಲುವಾಗಿ ನಾನು ಸ್ಟಡಿ ಮಾಡ್ತೀನಿ ಅನ್ನೋ ಒಂದು ಪರಿಕಲ್ಪನೆ, ಅನ್ನೋ ಒಂದು ಮನಸ್ಥಿತಿ ನಿಮ್ಮಲ್ಲಿ ಬರಬೇಕು. ಇಸ್ ಇಟ್ ಕ್ಲಿಯರ್? ಎಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್. ಸೊ ಇಲ್ಲಿಗೆ ನಾನು ವಿಡಿಯೋ ಸೆಷನ್ ಎಂಡ್ ಮಾಡ್ತೀನಿ. Until we upload, please also keep supporting and please keep watching Vikas Commerce Tutorials. ಯಾರಾದರೂ ಹೊಸದಾಗಿ ವಿಸಿಟ್ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಷನ್ಸ್ ಕೂಡ ಬರ್ತದೆ. ವಾಟ್ಸಪ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗ್ತದೆ, ನೀವು ಅದನ್ನು ಕ್ಲಿಕ್ ಮಾಡಿ ಜಾಯಿನ್ ಕೂಡ ಆಗಬಹುದು. ಸೊ ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್.